ಇನ್ನೊಬ್ಬ, ಒಂದಲ್ಲ 2 ಹೆಣ್ಮಕ್ಳು ನುಡಿಸಿದ್ದಾನೆ. ಮನೆಯೆಲ್ಲ ಸರಾಬಳೆ ಅಂಗಡಿ ಮಾಡಿಬಿಟ್ಟಿದ್ದಾನೆ. ಇವನು ಬಂಜರು ಭೂಮಿಗೆ ಮಾಲೀಕ. ರಾಯರೇ, ನಾನು 3 ಸಲ ಜಾತಕ ಪಂಚಾಂಗನ ತಾಳೆ ಮಾಡಿ ನೋಡಿದ್ದೀನಿ. ನೋಡಿ, ನಿಮ್ಮ ವಂಶದಲ್ಲಿ ಪುತ್ರಯೋಗ ಖಂಡಿತವಾಗ್ಲೂ ಇದೆ. ಮುಂದಿನ ವರ್ಷ ಇಷ್ಟೊತ್ತಿಗೆ ನಿಮ್ಮ ವಂಶೋದ್ಧಾರಕ ಬಂದೇ ಬರ್ತಾನೆ. ಎಲ್ಲಿಂದ ಬರ್ತಾನೆ? ಇವರಿಬ್ಬರು ಕೆಲ್ಸಕ್ಕೆ ಬಾರದೇ ಇರೋರು. ರಾಯರೇ, ನಿಮ್ಮ ಮೊದಲನೇ ಮಗನಿಗೆ ಪುತ್ರ ಸಂತಾನ ಇಲ್ಲದೇ ಇರ್ಬೋದು, ಆದರೆ 2ನೇ ಮಗನ ಜಾತಕದಲ್ಲಿ ಪುತ್ರ ಸಂತಾನ ಯೋಗ ಇದ್ದೇ ಇದೆ. ನೀವು ಖಂಡಿತ ಮೊಮ್ಮಗನ್ನ ಪಡೆದೇ ಪಡೀತೀರ. ನಾನು ಬರ್ತೀನಿ ರಾಯರೇ. ಎಲ್ರು ಏನು ಆಗ ನೋಡ್ತಾ ಇದ್ದೀರಿ? ಇಲ್ಲೇನು ಕೋತಿ ಕುಣಿತಾ ಇದೆಯಾ? ಈ ಬಹದ್ದೂರ್ ವಂಶಕ್ಕೆ ಒಬ್ಬ ಮೊಮ್ಮಗ ಬೇಕು. ಮೊಮ್ಮಗ ಬೇಕೇ ಬೇಕು. Sani re sani re sani sani re ga ga re sani re sani sani re ga ma 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 ga 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 re ga 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 re ga ga re ga ga re sani re sani sani re ga ma ma ga ma ma ga ma ma ga ma ma ga ma ga da ba da ba ma ma ga ma ga re sa ಅಪ್ಪಯ್ಯ, ಅಕ್ಕನ ಶೋಭನ ಆಮ್ಯಾಕೆ ಅಕ್ಕ ವಾಪಸ್ ಬರಕ್ಕಿಲ್ವಾ? ಹೇಳಪ್ಪಯ್ಯ, ಅಕ್ಕಂದ್ರು ವಾಪಸ್ ಬರಕ್ಕಿಲ್ವಾ? ಯಾಕೆ ಬರಕ್ಕಿಲ್ಲ? ಎಲ್ಲ ಅಕ್ಕಂದ್ರು ಬರ್ತಾರೆ. ಯಾಕ ನಮ್ ಕನಕಕ್ಕ ಬಂದಿರ್ಲಿಲ್ವಾ? ಅಲ್ವಾ ಅಪ್ಪಯ್ಯ? ಹಂಗಾದ್ರೆ ಮಲ್ಲಿ ಅಕ್ಕನೂ ಬರ್ತಾಳಾ? ಮತ್ತೆ ಬಂದೇ ಬರ್ತಾಳೆ. ಅದಕ್ಕಿಂತ ಮುಂಚೆ ತಂಗೀರು ತಮ್ಮಂದ್ರು ಬಾಗ್ನ ಕೊಡಕ್ಕೆ ಹೋಯ್ತಾರೆ. ಮತ್ತೆ ಹೋಗ್ಬೇಕು. ಹೋಗೋಕ್ಕಿಂತ ಮುಂಚೆ ಹೂವು ಹಣ್ಣು ಬಳೆ ಅಕ್ಕಂಗೆ ಏನೇನು ಇಷ್ಟನೋ ಅದೆಲ್ಲ ತಕೊಂಡೋಗ್ಬೇಕು.
ಹಂಗಾದ್ರೆ ನಾವು ಹೋಯ್ತೀವಾ? ಹ್ಞೂ ಮತ್ತೆ ಹೋಗತೆಯ. ಅಪ್ಪ ನಾವ್ ಯಾವಾಗಪ್ಪ ಅಕ್ಕನ ಮನೆಗೆ ಹೋಗೋದು? ಹೋಗೋಣ ಮಗ, ಹೋಗೋಣ. ಮೊದಲು ಬಡಕ್ ತುಂಬಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಒಟ್ಟು ಮಾಡಿ, ಎಲ್ಲ ಒಟ್ಟು ಮಾಡಿದ್ಮೇಲೆ ಹೋಗೋಣ ಮಲ್ಲಿ ಮನೆಗೆ. ಇದುವರೆಗೂ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಯಾವಾಗಲೂ ಮೂಗಿನ ಮೇಲೆ ಕೋಪ ಅಂತ? ಅರೆ ಏನಾಗಿದೆ ನಿಂಗೆ? ಸೀರೆನ ಒಳ್ಳೆ ಬಾಲ್ ಎಸ್ದಂಗೆ ಎಸ್ದಿಯಲ್ಲ. ಅಲ್ಲ, ಸುಮ್ಮನೆ ಯಾಕೆ ಯಾವಾಗಲೂ ಕೋಪ ಮಾಡ್ಕೋತೀಯಾ ಅಂತ ಹೇಳಿದ್ರೆ ನಿನ್ ಗಂಟೆ ಏನೂ ಹೋಗೋದಿಲ್ಲ. ಹೇಳು. ನಂಗೆ ಗೊತ್ತು, ಅಪ್ಪ ಮಗನ ಮಧ್ಯೆ ಯಾವುದೋ ವಿಷಯದಲ್ಲಿ ಜಟ ಪಟಿ. ಅರೆ ಯಾಕೆ ಹಾಗೆ ನೋಡ್ತಿದ್ಯಾ? ಇಲ್ಲೇನಾದ್ರೂ ನವಿಲ್ ಕುಣಿತಿದ್ಯಾ? ಅಥವಾ ನಿಮ್ಮಪ್ಪ ಬೈದ್ರು ಅಂತ ಅಳು ಬರ್ತಿದ್ಯಾ? ಹೋಗ್ಲಿ ಬಿಡು, ಅದೇನ್ ಜಟಾಪಟಿ ಅಂತ ಹೇಳು. ಅರೆ ನನ್ನ ಹತ್ರ ಹೇಳಿದ್ರೆ ನಿನ್ಗೇನಾದ್ರೂ ಪಾಪ ಬರುತ್ತಾ? ಅಯ್ಯೋ ಅದೇನು ಅಂತ ಹೇಳು. ಅಪ್ಪನಿಗೆ ಗಂಡು ಮಗು ಬೇಕಂತೆ, ಅದು ನನ್ನಿಂದ ಕೊಡಕ್ಕಾಗಲ್ಲ. ಯಾಕೆಂದ್ರೆ ನೀನೊಬ್ಳು ಬಂಜೆ ಅಂತೆ. ಹೀಗೋ ವಿಷಯ ನನ್ನಿಂದಾಗಿ ನಿನಗೆ ಬೈಗುಳ ಬಿತ್ತು ಅಲ್ವಾ? ಅದಕ್ಕೆ ನೀನು ನನ್ನ ಮೇಲೆ ರೇಗಾಡ್ತಿದ್ಯಾ. ಹೋಗ್ಲಿ ಬಿಡು, ಮಾವನವ್ರಿಗೆ ಇನ್ನೇನು ಕೆಲಸ? ಯಾವಾಗಲೂ ಎಲ್ಲಾರನ್ನೂ ಬೈತಾ ಇರೋ ತಾನೆ. ಅದಕ್ಕೆ ಯಾಕೆ ನೀನು ತಲೆ ಕೆಡ್ಸ್ಕೊತೀಯಾ? ಸರಿ, ಈಗ ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು, ಈ 2 ಬಳೆಗಳಲ್ಲಿ ನಿಂಗೆ ಯಾವ್ದಿಷ್ಟ? ಹೇಳು. ಇದು ನಂಗೆ ಗೊತ್ತಿತ್ತು ನಿನ್ಗಿದೇ ಇಷ್ಟ ಆಗತ್ತೆ ಅಂತ. ನನಗೂ ಇದೇ ಇಷ್ಟ. ವರ್ಷ ಕಾಂಟ್ರಾಕ್ಟು ನಿಂದೇ ಆಗ್ತಿತ್ತು. ಇದೊಂದು ಸಲ ಸಿಕ್ಲಿಲ್ಲ ಅಂದ್ರೆ ಏನಾಯ್ತು? ಯಾಕೆ ಊರ್ಕೋತಾ ಇದೀಯಾ? ಇಷ್ಟೊಂದು ಕಾಸು ಕೂಡಾಕಿ ಏನು ಮಾಡೋದಿದೆ? ತಿನ್ನೋದಕ್ಕೂ ಯಾರೂ ಗತಿ ಇಲ್ಲ. ನೀನೇ ವಾಸಿ. 2 ಗಂಡು ಮಕ್ಕಳಾದರೂ ಇದ್ದಾರೆ. ಆ ನಿನ್ನ ಗಂಡು ಮಕ್ಕಳ ಹೆಣಕ್ಕೆ ಕೊಳ್ಳಿ ಇಡೋದಿಕ್ಕೆ ಯಾರೂ ದಿಕ್ಕಿಲ್ವಲ್ಲೋ ಗಂಡು ಮಕ್ಕಳು.
ಈಗ ಇರೋ ಆಸ್ತಿ ಕರಗಿಸೋದಿಕ್ಕೆ ನಿನಗೆ ನಿನ್ನ ವಂಶಕ್ಕೆ 3 ಜನ್ಮ ಬೇಕಲ್ಲ. ಆದರೆ ನಿನ್ನ ವಂಶ ಬೆಳೆಸೋದಕ್ಕೆ ವಾರಸುದಾರರೇ ಇಲ್ವಲ್ಲೋ. ಇರೋ ಆಸ್ತಿನೆಲ್ಲ ಇಲ್ದೋರಿಗೆ ಹಂಚಿ ತಣ್ಣಗೆ ಬದುಕೋದನ್ನ ಬಿಟ್ಟು ಯಾಕೋ ನಿನಗೆ ದುರಾಸೆ. ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಎಷ್ಟು ಪೂಜೆ ಮಾಡಿದ್ರೆ ಏನು ಬಂತು? ಆ ದೇವರಿಗೆ ಚೆನ್ನಾಗಿ ಗೊತ್ತು ಯಾರಿಗೆ ಯಾವಾಗ ಏನನ್ನ ಎಷ್ಟು ಕೊಡಬೇಕು ಅಂತ. ಬುದ್ಧಿ ಬೇಕಾದವ್ರಿಗೆ ಬುದ್ಧಿ ಕೊಡ್ತಾನೆ, ಅದಿಲ್ಲದೆ ಇರೋರಿಗೆ ಬುದ್ಧಿ ಹೇಳ್ತಾನೆ. ನೀನು ಯಾಕೋ ಇಷ್ಟೊಂದು ಹಾರಾಡ್ತೀಯ? ನೀನ್ ನಂಗೆ ಗೇಟ್ ಕಾಡ್ಸಿದಿ ಅಂತ ಏನಾದ್ರು ಗೊತ್ತಾಯ್ತಾ? ಆದ್ರೂ ನಂಗೇನು ಬ್ಯಾಸರ ಇಲ್ಲ ಬಿಡು. ನೀನಿವತ್ತು ನಾನು ನೋಡಕ್ ಬರ್ತೀಯ ಅಲ್ಲ? ಸಾಕು, ಇನ್ನು ನನ್ನ ಕಾಯಿಸ್ಬೇಡ, ಬೇಗ ಬಂದ್ಬಿಡು. ಅವ್ವ ದುರ್ಗವ್ವ, ನಾನು ನಿನ್ನೆ ನಂಬಿವ್ನಿ. ಅವ್ರನ್ನ ಬೇಗ ಬರಂಗ್ ಮಾಡವ್ವ. ಕೋಪ ಮಾಡ್ಕೊಂಡಿದ್ದೀರಿ? ಇದ್ದಂಗೆ ಒಪ್ಕೊಬಿಡಿ. ಈಟಂಗೆ ಪಾಪ ಮಾಡ್ಕೊಂಡ್ರೆ ಏನಾಯ್ತದ ಹೇಳಿ? ಹಿಂಗ್ ಮಾಡೋದ್ರಿಂದ ಮೊಮ್ಮಗ ಅಂತೂ ಊಟಕ್ಕಿಲ್ಲ ಅಲ್ವಾ? ದೊಡ್ಡ ಮಾತು ಆಡ್ತೀನಿ ಅಂತ ಅಲ್ಲ, ನಿಮಗಿಂತ ನಾ ಸಾನೆ ಸಣ್ಣವಳು, ಆದರೂ ನಾ ಹೇಳೋದು ದಿಟ ಅಲ್ವೇ?
ಕಿರಿ ಸೊಸೆಗಂತೂ ಮಕ್ಕಳೇ ಆಗಕ್ಕಿಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟವ್ರೆ. ಇನ್ನು ನಮ್ಮ ಶ್ರೀಕಾಂತ್ ಸಾವ್ಕಾರಿಗೆ ಇನ್ನೊಂದು ಮದುವೆ ಅಂತೂ ಮಾಡೋಕ್ಕಾಗಕ್ಕಿಲ್ಲ. ನಮ್ಮ ಜಗದೀಶಪ್ಪ ಅವ್ರಿಗೂ ದೇವರು 2 ಹೆಣ್ಮಕ್ಳು ಕೊಟ್ಬಿಟ್ಟ. ಯಾಕೆ ಗುಂಡೆ ಆರಿಸ್ಬಿಡಿ, ನನಗೆ ಕೊಂದ್ರೆ ನಿಮ್ಮ ಪಾಪ ಕಮ್ಮಿ ಆಯ್ತದೆ ಅನ್ನಂಗಿದ್ರೆ ಆರ್ಸಬಿಡಿ ಹೇಳ್ತೀನಿ. ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಇನ್ನ ಕರ್ಕೊಂಡು ಹೋಗೋಣ ಅಂತ. ಎಲ್ಲಿಗೆ? ಇನ್ನೊಂದು ಬಿಲ್ಡಿಂಗ್ನಲ್ಲಿ ಮನೆ ಕೆಲಸ ಐತೆ, ಬಾ. ಇಲ್ಲ, ನಾ ಎಲ್ಲಿಗೂ ಬರಕ್ಕಿಲ್ಲ. ಅವ್ರಿಗೆ ಒಳ್ಳೆ ಕೆಲ್ಡಿ ನಾ ಎಲ್ಲಿಗೂ ಬರಲ್ಲ. ಏಯ್, ದಡ್ಡಿ ಥರ ಆಗ್ಬೇಡ. ಅವನೇ ಹೇಳಿ ಕಳ್ಸವನೆ ಕರ್ಕೊಂಬ ಅಂತ, ಬಾ. ನಾನು ಬರಕ್ಕಿಲ್ಲ ಅಂದ್ಮೇಲೆ ಬರಕ್ಕಿಲ್ಲ. ಏಯ್, ಕರ್ದಿದ ತಕ್ಷಣ ಬರೋದ್ ಕಲಿ, ನಕ್ರ ಇಕ್ರ ಮಾಡಬೇಡ. ಇಲ್ಲ ಅಂದ್ರೆ ಯಾಡ ಸುಮ್ಮನೆ ಬಾರ. ಹತ್ರ ಬರ್ಬೇಡ. ಬಾ ಅಂದೆ. ಯಾಡ ಏಯ್, ಏಯ್